ಕನ್ನಡಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಏನಾದರೂ ಹೊಸ ಥರ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿರಬೇಕು ಅಂತ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೆ ಆದರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಹಾಗೆ ನಿಮಗೆ ಹಿಂದಿನ ವಿಡಿಯೋ ನಿಮಗೆ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ಓಕೆ, ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ತುಂಬ ಡಿಫ್ರೆಂಟ್ ಆಗಿರಬೇಕು ಅಂತ ಈ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಒಂಥರ ರಿಯಲಿಸ್ಟಿಕ್ ಇರ್ಬೋದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು, ನಮ್ಮ ಜೀವನದಲ್ಲಿ ಆಗಿರಲೂಬಹುದು, ನಿಮ್ಗೇನಾದರೂ ಇದು ಆಗಿರಲೂಬಹುದು, ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ, ಭಾವಿಸ್ತೀನಿ ಕೂಡ. ಇದರೇನೆಂದರೆ 12 ಫೋಕ್ ಆ್ಯಕ್ಟರ್ಸ್ ಇರ್ತಾರೆ. ಒಂದು ಬೇಟೆಗಾರ, ಎರಡು ಪಕ್ಷಿ, ಒಂದು ಗಂಡು, ಒಂದು ಒಂದು ಹೆಣ್ಣು, ಒಂದು ಹಾವು, ಒಂದು ಹದ್ದಿರುತ್ತೆ. ಓಕೆ, ಅದರಲ್ಲಿ ಎಷ್ಟು ಜನ ಇರ್ತಾರೆ. ಸೊ ಏನಾಗುತ್ತೆ, ಎರಡು ಪಾರಿವಾಳ ಸುಕೂತ್ರದಿಂದ ಅವ್ರ ಜೀವನ ಅವ್ರು ನೋಡಿಕೊಂಡು ಅಲ್ಲಿ ಇಲ್ಲಿ ಬೆಳಗ್ಗೆ ಎದ್ದು ಅಲ್ಲಿ ಇಲ್ಲಿ ಆಹಾರ ಹುಡುಕಿ ರಾತ್ರಿ ಸಂಜೆ ಗೂಡು ಹತ್ರ ಬಂದು ಆಮೇಲೆ ಅವ್ರ ಜೀವನ ಹಾಗೆ ನಡ್ಸ್ಕೊಂಡು ಊಟ ಮಾಡಿಕೊಂಡು ಸುಕೂತ್ರದಿಂದ ನೀಟಾಗಿ ಏನು ಅವ್ರ ಪಾಠ ಇದೆಯೋ ಅವ್ರ ಪಾಠ ಅವ್ರು ನೋಡಿಕೊಂಡು ಬೇರೆಗೆ ಯಾರಿಗೂ ತೊಂದರೆ ಕೊಡದೆ ಆರಾಮಾಗಿದ್ದಾಗ ಅಲ್ವ, ನಾವು ಆರಾಮಾಗಿದ್ದರೆ ಏನಾದರೂ ಒಂದು ಆಪತ್ತು ಬಂದೇ ಬರುತ್ತೆ ಅಂತ ಅಲ್ವಾ. ಸೊ ಹಾಗೆ ಒಂದು ದೊಡ್ಡ ಆಪತ್ತು ಬಂತು. ಅದು ಹೇಗೆ ಪಾರಾದರು, ಅದೇನಾಯಿತು, ಅದು ಹೇಗೆ ಮಿರಾಕಲ್ ಆಯಿತು, ಅದು ಒಂದು ಮಿರಾಕಲ್ ಇದೆ, ಅದು ಹೆಂಗಾಯಿತು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಅಂದರೆ ಈಗ ಶುರು ಮಾಡೋಣ, ಅದೇನು ಮೈನ್ ಕ್ಯಾರೆಕ್ಟರ್. ಓಕೆ, ಸೊ ಈ ಪಾರಿವಾಳ ಹಿಂಗೆ ಜೀವನ ಮಾಡ್ತಿರ್ತಾರೆ. ಒಂದು ದಿವಸ ಏನಾಗುತ್ತೆ, ಹಿಂಗೆ ಬೆಳಗ್ಗೆ ಎದ್ದು ಅಲ್ಲಿ ಇಲ್ಲಿ ಆರಬೇಕು ಅಂತ ಹುಡುಕ್ತಾ ಆಮೇಲೆ ಸಂಜೆ ಆಗೋಕ್ಕೆ ಮನೆಗೆ ಬರ್ತಾರೆ. ಬೆಳಗ್ಗೆ ಎದ್ದು ಆಚೆ ಬಂದಾಗ ಒಂದು ಹೆಣ್ಣು ಪಾರಿವಾಳ ಕೆಳಗಡೆ ನೋಡಿದಾಗ ಬೇಟೆಗಾರ ಆ ಎರಡು ಪಾರಿವಾಳಕ್ಕೆ ಗುರಿ ಹಿಡಿದು ಬಾಣ ಬಿಡೋಕ್ಕೆ ಪ್ರಯೋಗಿಸ್ತಿದ್ದಾನೆ. ಇವ್ರಿಗೆ ಗೊತ್ತಾಗೋಯ್ತು, ಓ ಶೇಟ್, ನಮಗೇನೋ ಆಗುತ್ತೆ, ತುಂಬ ಭಯಪಡಿಸಿ ಒಳಗಡೆ ಇರೋ ಗಂಡು ಪಾರಿವಾಳಗೆ ಈ ವಿಷಯನ ತುಂಬ ಸಂತೈಸುತ್ತಾ ಅಂತ ಹಂಗೆ ಹೇಳ್ತಾರೆ. ಓಕೆ, ಹಾಗೇನಾಗುತ್ತೆ, ಆಗ ಗಂಡು ಪಾರಿವಾಳ ಹೆದರಬೇಡ, ಕೆಳಗಡೆ ನಮ್ಮ ಮೇಲೆಯಿಂದ ಹೋಗೋಣ ಅಂತ ಹೇಳ್ತಾರೆ. ಆಗ ಅದು ಆಗೋದು ಸ್ವಾಮಿ, ಯಾಕೆಂದರೆ ಮೇಲೆ ನಮ್ಮನ್ನು ತಿನ್ನಲು ಹದ್ದು ಹಾರಾಡ್ತಿದೆ. ಸೊ ಮೇಲೆ ಹದ್ದಿದೆ, ಕೆಳಗಡೆ ಬಾವಿ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಆತ ಹೇಳಿ ಈತ ಪುರಿ ಅಂತ ಆದಂಗಾಯಿತು. ನಾವೇನು ಮಾಡೋದಿಲ್ಲ, ನಮ್ಮ ಪ್ರಾಣ ಪಕ್ಷಿ ಆಗೋದು ಖಂಡಿತ ಅಂತ ಭಾವಿಸ್ಕೊಂಡು ತುಂಬ ಹೆದರ್ಕೊಂಡು ಆಗ ಗಂಡು ಪಾರಿವಾಳ ವಾಚೆ ಬಂದು ಮೇಲ್ಗಡೆ ಏನಕ್ಕೆ ನೋಡಿದ್ರೆ ಹಿಂಗಾಯ್ತು ಓಕೆ ಸೊ ಆದಮೇಲೆ ಒಳಗಡೆ ಬಂದರೆ ಅವರಿಬ್ರಿಗೂ ಭಯವಾಗಿ ಇಬ್ಬರು ಪುರಕ್ಕೆಂದು ನೋಡ್ತಾ ಇರ್ತಲ್ಲ, ಇಬ್ಬರು ಪುರಕ್ಕೆಂದು ಮುದುರಿ ಕೊಡ್ತಾರೆ. ಗುಡಿ ಅವರು ನಾವೇನು ಮಾಡಿಲ್ಲ, ತುಂಗೆ ಇರ್ತಾರೆ. ಓಕೆ, ಆಮೇಲೆ ಏನಾಗುತ್ತೆ, ಇನ್ನೇನು ಕಾಯ್ತಾ ಇರ್ತಾರೆ. 3 ಅವರ್ ಆಯಿತು, 4 ಅವರ್ ಆಯಿತು, 5 ಅವರ್ ಆಯಿತು, 5 ಅವರ್ ಆದರೂ ಆಗಿಲ್ಲ. ಆಗ ಗಂಡು ಪಾರಿವಾಳ ಸ್ವಲ್ಪ ಹಿನ್ನುಕ್ಕಿ ನೋಡಿದಾಗ ಕೆಳಗಡೆ, ಓಕೆ, ಹಿನ್ನುಕ್ಕಿ ನೋಡಿದಾಗ ಬೇಡ ಕೆಳಗಡೆ ಉಡಾಲ್ಕೊಂಡಿರ್ತಾನೆ, ಬಿದ್ದೋಗಿರ್ತಾನೆ. ಅದ್ರ ಪಕ್ಕದಲ್ಲಿ ಒಂದು ಹಾವು ಹೋಗ್ತಿರುತ್ತೆ. ಮೇಲುಗಡೆ ನೋಡಿದಾಗ ಅದು ಒಂದು ಬ್ರಾಂಚ್, ಒಂದು ಗಿಳಿ ಅಂತ ಅಲ್ಲಿ ಅಲ್ಲಿ ಬಿದ್ದಿರುತ್ತೆ, ಒಂದು ಸತ್ತು ಬಿದ್ದಿರುತ್ತೆ. ಓಕೆ, ಸತ್ತು ಬಿದ್ದಾಗ ಇವನು ಇದು ಹೇಗಾಯಿತು ಅಂತ ಅವನು ನೋಡ್ಕೋತಾನೆ. ಹೇಗಾಯಿತು ಅವನಿಗೆ ಗೊತ್ತಾಗಲಿಲ್ಲ. ಸೊ ನಾನು ಹೇಳ್ತೀನಿ ನೋಡಿ ಅಂತ, ಆ ಬೇಡ ಇವನ್ನ ಗುರಿ ಇಟ್ಟಾಗ ಏನಾಗುತ್ತೆ, ಆ ಗುರಿ ಇಡೋ ಇನ್ನೇನು ಬಾಣ ಬಿಡಬೇಕು ಅಂತ ತಕ್ಷಣ ಹಾವು ಬರುತ್ತೆ. ಹಾವು ಬಂದಾಗ ಕಚ್ಚುತ್ತೆ. ಆ ಕಚ್ಚಿದ್ರಿಂದ ಅವ್ರಿಗೆ ಭಯ ಆಗಿ ಅವನೇನು ಮಾಡಿದಿಲ್ಲ, ಬಿಡ್ತಾನೆ ಬಾಣ. ಆದರೆ ಎಲ್ಲಿಗೋಗುತ್ತೆ, ಇದಕ್ಕೆ ಹೋಗಲ್ಲ, ಪಾರಿವಾಳಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಗಿಡಕ್ಕೆ ಹೋಗುತ್ತೆ. ಹದ್ದು ಆ ಬಾಣ ಅಲ್ಲಿಗೋಗಿ ಅಲ್ಲಿ ಚುಚ್ಚಿ ಅದು ಡಮರ್ ಆಗುತ್ತೆ, ಇಲ್ಲಿ ಹಾವು ಬಂದು ಇಲ್ಲಿ ಕಚ್ಚಿ ಡಮರ್ ಆಗುತ್ತೆ. ಆದರೆ ಅವ್ರು ಬಂದು ಮರದಿಂದ ಕೆಳಗಡೆ ಇಲ್ಲಿ ನೋಡಿದಾಗ ಇದೇನಾಯಿತು ಅಂತ ಅವ್ರಿಗೆ ಯೋಚನೆ ಬರಲಿಲ್ಲ. ಯಾಕಂದರೆ ತುಂಬ ಸಂತೋಷ ಪಡ್ತಿದ್ರು, ಆಶ್ಚರ್ಯವಾದ ಸಂತೋಷ. ಬರೀ ಸಂತೋಷ ಮಾತ್ರ ಅಲ್ಲ, ಯಾಕಂದರೆ ಅವ್ರಿಗೆ ನಮ್ಮ ಜೀವನ ಹೋಗುತ್ತೆ ಅಂತ. ಯಾಕಂದರೆ ಇಬ್ಬರಿಬ್ಬರು ಇದ್ದಾರೆ ಅಲ್ವಾ,
ನಮ್ಮ ಜೀವನ ಹೋಗುತ್ತೆ, ಖಂಡಿತ ಹೋಗುತ್ತೆ ಅಂತ ಭಾವಿಸಿದ್ರು. ಆದರೆ ಏನಾಯಿತು, ಅವರು ಏನೂ ಮಾಡಿಲ್ಲ, ತಾಳ್ಮೆಯಿಂದ ಇದ್ದರು. ತಾಳ್ಮೆ ಇದ್ದಾಗ ಏನಾಗುತ್ತೆ, ನಾನು ಹೇಳಿದ್ನಲ್ಲ ಹಂಗಾಗುತ್ತೆ. ಸೊ ನಾನು ಹೇಳಲ್ಲ ಎಲ್ಲ ಟೈಮಲ್ಲೂ ತಾಳ್ಮೆ ಆಗಿರಿ ಅಂದರೆ, ಈಗ ಕೆಲವು ಸಿಚುವೇಶನ್ ಬರುತ್ತೆ, ನಾವು ಸೇವ್ ಆಗಲೂಬಹುದು, ನಾವು ಸೇವ್ ಆಗೋ ಚಾನ್ಸಸ್, ಆದರೂ ಸುಂಗಿರೋಣ ಏನೂ ಆಗಲ್ಲ ಅಂತ ಅಂದ್ಕೊತಾರೆ. ಅಂದರೆ ಹಂಗೆ ಆಗಲ್ಲ. ಮತ್ತು ಚಾನ್ಸ್ ಇದ್ದರೆ ಮಾತ್ರ ನಾವು ಅದನ್ನು ಫುಲ್ಲು ಆಪರ್ಚುನಿಟಿಯಾಗಿ ಯೂಸ್ ಮಾಡಿಕೊಂಡು ನಮ್ಮನ್ನು ನಾವು ಸೇವ್ ಮಾಡಬೇಕು. ಹಾಗೆ ಆಮೇಲೆ ಏನಾಗುತ್ತೆ, ಆಮೇಲೆ ಫುಲ್ ಅವರ ಖುಷಿಯಿಂದ ದೀರ್ಘ ಜೀವನ ಸಂತೋಷ ಮಾಡ್ತಾರೆ. ಆಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಶ್ರೀಗಂಧ ಅದು ಒಣಗಿ ನಮಗೆ ಒಳ್ಳೆ ಪರಿಮಳ ಕೊಡುತ್ತೆ, ಅದನ್ನ ನಾವು ಉತ್ತಮ ಅಂತ ಭಾವಿಸಬಹುದು. ಚೇಳು ಮತ್ತು ಆಮೆ ತನ್ನ ಸ್ವಂತ ಅಮ್ಮನೇ ಕೊಂದು ಅವು ಬದುಕುತ್ತವೆ. ಅದು ಅಧಮ ಬರುತ್ತೆ. ಅಧಮ ಬರಲ್ಲ, ಓಕೆ, ಅದಮ್ಮನೇ ತಗೊಳ್ಳೋಣ. ಈಗ ಪಬ್ಲಿಕ್ ನಂಬರ್ 1 ಎನಿಮಿ ಯಾರು? ಹೌಸ್ ಫ್ಲೈ, ನೊಣ ಏನು ಮಾಡಲ್ಲ. ಅದೇನು ಮಾಡುತ್ತೆ, ಗಲೀಜ್ತಾ ಹೋಗುತ್ತೆ, ಕುತ್ಕೊಡುತ್ತೆ, ಗಲೀಜು ಎತ್ಕೋಗುತ್ತೆ, ನಮ್ಮ ಮನೆ ಹತ್ರ ಬಂದು ಓಡಾಡಿ ನಮ್ಮನ್ನ ಆರೋಗ್ಯವನ್ನು ಕೆಡಿಸುತ್ತೆ. ಅಲ್ವೇನು ಅಲ್ವಾ? ಸೊ ಹಾಗೆ ಈಗ ಶ್ರೀಗಂಧ ನಾನು ಕೇಳ್ತೀವಿ, ಮನುಷ್ಯರು ನಾವು ಶ್ರೀಗಂಧವಾಗಿ ಬಾಳ್ತಿದ್ದೀವ, ಇಲ್ಲ ಆಮೆ ಚೇಲಾಗಿ ಬಾಳ್ತಿದ್ದೀವ, ಇಲ್ಲ ನೊಣಾಗಿ ಬಾಳ್ತಿದ್ದೀವ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೋಡೋಣ. ಯಾವ ಇದ್ರಲ್ಲಿ ಮಾಡ್ತಿದ್ದೀರಾ? ಎಷ್ಟು ಜನ ಅದ್ರಲ್ಲಿ ಮಾಡ್ತಿದ್ದೀರಾ? ಅಧಮ ಮಾಡ್ತಿದ್ದೀರಾ, ಅಧಾಮ ಮಾಡ್ತಿದ್ದೀರಾ, ಯಾವುದು ಇಲ್ಲ ಉತ್ತಮ ಮಾಡ್ತಿದ್ದೀರಾ? ಎಷ್ಟು ಜನ ನೋಡೋಣ. ಓಕೆ, ಸೊ ಇಷ್ಟ ಆಗುತ್ತೆ ವಿಡಿಯೋ. ನಿಮಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರಿಸ್ತೀನಿ. ಹಾಗೆ ಪ್ಲೀಸ್ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಇರಲಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.